ಕಳೆದ 2 ತಿಂಗಳಿಂದ ನಾವೆಲ್ಲ ತುಂಬಾ ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಏನೋ ಸಿದ್ದರಾಮಯ್ಯನವ್ರ ಸರ್ಕಾರ ನ್ಯಾಯ ಕೊಡುತ್ತೆ ಅಂತ ನಾವೆಲ್ಲ ವೇಟ್ ಮಾಡಿದ್ರಿ. ನ್ಯಾಯ ಕೊಡೋದು ಬಿಟ್ಬಿಟ್ಟು ಕಂಪ್ಲೇಂಟ್ ಕೊಟ್ಟವ್ರನ್ನ ನಮ್ಮಂತವ್ರ ಮೇಲೆ FIR ಗಳನ್ನ ಮಾಡಿ ಇಡೀ ತನಿಖೆನ ದಿಕ್ತಪ್ಪಿಸಬೇಕು ಅನ್ನೋ ಒಂದು ಐ ಥಿಂಕ್ ಒಂದು ಷಡ್ಯಂತ್ರ ಸರ್ಕಾರ ಮತ್ತೆ ವಿರೋಧ ಪಕ್ಷ ಮೂರು ಪಕ್ಷಗಳು ಸೇರ್ಕೊಂಡು ಮಾಡ್ತಾ ಇದೆ. ಮೂರು ಪಕ್ಷಗಳು ಕೊಲೆಗಾರರ ಪರವಾಗಿ ನಿಂತ್ಕೊಂಡಿದೆ, ನ್ಯಾಯದ ಪರವಾಗಿ ನಿಂತ್ಕೊಂಡಿಲ್ಲ. ಹಾಗಾಗಿ ಈ ಬೀದಿ ಸಭೆ ಮಾಡುವಂತ ಅವಶ್ಯಕತೆ ಇತ್ತು. ಈ ಬೀದಿ ಸಭೆಯಲ್ಲಿ ಪ್ರತಿಯೊಬ್ಬರ ದನಿ ಕೂಡ ನ್ಯಾಯ ದೇವತೆಯ ಒಂದು ಆದೇಶನೇ ಅಂತ ನಮ್ಗೆಲ್ಲ ಅನ್ನಿಸ್ತಾ ಇದೆ. ಯಾವ ದೇಶದಲ್ಲಿ ವ್ಯವಸ್ಥೆ ನಮ್ಗೆ ನ್ಯಾಯ ಕೊಡಲು ಆವಾಗ ಜನತಾ ನ್ಯಾಯದಲ್ಲಿ ನಾವು ನ್ಯಾಯ ತಗೊಳ್ಬೇಕಾದಂತ ಪರಿಸ್ಥಿತಿ ಬಂದ. ಐ ಥಿಂಕ್ ಇಟ್ಸ್ ಅ ಪಾರ್ಟ್ ಆಫ್ ಜನತಾ ನ್ಯಾಯಾಲಯ ಸರ್. ನಿಜವಾಗ್ಲೂ ಗಡಿಪಾರು ಮಾಡ್ಬೇಕಾದ್ರು ಬಸವನಗೌಡ ಪಾಟೀಲ್ ಯತ್ನಾಳ ಬೆಳಗ್ಗೆ ಆದ್ರೆ ಬಸವಣ್ಣನ ಬಗ್ಗೆ ಮಾತಾಡ್ತಾರೆ, ಸಮುದಾಯಗಳ ಬಗ್ಗೆ ಮಾತಾಡ್ತಾರೆ, ಬೆಂಕಿ ಇಡ್ತಾರೆ. ಸರ್ ನೀವು ಗಡಿಪಾರು ಮಾಡಕ್ಕೆ ಅವನನ್ನ ಮಾಡಿ ಸರ್, ಇಲ್ಲ ಪ್ರತಾಪ್ ಸಿಂಹನ್ ಮಾಡಿ, ಇಲ್ಲ CT ರವಿನ್ ಮಾಡಿ. ಅವ್ರನ್ನ ಬಿಟ್ಟು ಪಾಪ ಯಾವುದೋ ಒಂದು ಹೋರಾಟಕ್ಕೆ ಪಾಪ ಜನ ಶಕ್ತಿಯನ್ನ ತುಂಬ್ತಾರ ಅಂತ ತಿಮ್ರೋಡಿನ ಮಾಡ್ತಾರದು. ಐ ಥಿಂಕ್ ಸಿದ್ದರಾಮಯ್ಯ ತಪ್ಪು ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಒಬ್ಬ ಅಡ್ವೊಕೇಟ್ ಆಗಿ ಐ ಥಿಂಕ್ ಮುಂದುವರ್ಸಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ ಸರ್. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿಯಾಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್.